रेक्सफोर्ड इंग्लिश मीडियम स्कूल, करीब जामे मस्जिद, काटीवाड़ी महल्ला, विस्वा कल्याण. New style of education for new generations, shaping future leaders with modern skill education. Rexford English Medium School. ब्रेकिंग न्यूज हुमनाबाद तालुके के मोकेरा ग्राम में श्री डॉक्टर पंडित पुटराज गवई संस्थान में श्रीमती कलावती बंडे जी का प्रथम पुण्य स्मरण कार्यक्रम का उद्घाटन पूज्य श्री हवा मल्लिनाथ स्वामी जी, वैजनाथ बंडे स्वामी, संतोष पाटिल हुमनाबाद और हरिहर गोखले जिलाध्यक्ष कर्नाटका दलित संघर्ष समिति इस कार्यक्रम का उद्घाटन किया गया और वैजनाथ बंडे स्वामी जी ने मीडिया से बातचीत की। सभी हमारे BK9 न्यूज लाइव मीडिया चैनल देखने वाले जितने भी हैं, हमें लाइव कवरेज कर रहे हैं बीदर जिले के हुमनाबाद तालुके के मोलकेरे से। जैसा कि जितने भी है यूट्यूब पे देख रहे हैं, आप यूट्यूब पे सब्सक्राइब कर सकते हैं BK9 न्यूज। अगर आप फेसबुक पेज पे देखते हो तो फेसबुक पे BK9 न्यूज पेज को फॉलो करें। जैसा कि आज हुमनाबाद तालुके के मोलकेरा ग्राम में एक यात्रा प्रारंभ हो चुका था। इस यात्रा को जो हवा मल्लिनाथ स्वामी जी आए थे और एक पूज्य जी की उपस्थिति थी, और जैसे कि डॉक्टर हुमनाबाद के MLA सिद्धू पाटिल जी के जो ब्रदर है संतोष पाटिल जी आए थे, और जैसा कि कर्नाटका दलित संघर्ष समिति के जिलाध्यक्ष हरिहर गोखले जी है, और सभी जो स्वामी जी के फॉलोअर्स है, शिष्यगण उपस्थित है। अभी हमारे BK9 न्यूज से लाइव आ रहे हैं। ऐसे सनसनी खबरों के लिए देखते रहिए BK9 न्यूज, हर कदम हर वक्त आपके साथ। सर, ನಮ್ಮ ಚಾನಲ್ ಸ್ವಾಗತ ಮಾಡ್ತೀನಿ. ವಿಶೇಷ ಕಾರ್ಯಕ್ರಮ ಆಯಿತು, ತಾವು ಏನು ಹೇಳ್ಬೋದು ಸರ್? ನಮಸ್ಕಾರ ಸರ್, ನಮ್ಮ ಹೆಸರು ವೈಜನಾಥ್ ಬಂಡೇನವರು ಅಂತ. ಇದು ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿ ನಾದವೇದಿಕೆ ಶಿಕ್ಷಣ ಮತ್ತು ಚಾರಿಟೇಬಲ್ ಟ್ರಸ್ಟ್ ಈ ಒಂದು ಸಂಸ್ಥೆ ವತಿಯಿಂದ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿ 2006 ಡಿಸೆಂಬರ್ 29ರಂದು ಸಂಸ್ಥೆಗೆ ಒಂದು ಪಾದಾರ್ಪಣೆ ಮಾಡಿದ ಒಂದು ಸವಿನೆನಪಿಗಾಗಿ ಹಾಗೂ ನಮ್ಮ ತಾಯಿಯವರ ಪ್ರಥಮ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಜನ ಭಕ್ತರು ಹವಾ ಮಂಜುನಾಥ್ ಅವರು ಬಂದು ಕಾರಣಕ್ಕೋಸ್ಕರ ಭಾಳ ಜನ ಭಕ್ತರು ಬಂದರು. ಈ ಸಂಸ್ಥೆ ಒಂದು ಅನಾಥ ಮಕ್ಕಳ ಮತ್ತು ಸಮಾಜದಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ ಅಂಥವರಿಗೆ ಸಹಾಯ ಹಸ್ತವನ್ನು ನೀಡ್ತಕ್ಕಂಥ ಈ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ಇದು ಒಂದೇ ಸೇವೆ ಅಂತಲ್ಲ, ನಾನಾ ರೀತಿ ಆಗಿರತಕ್ಕಂಥ ಸೇವೆ ಸುಮಾರು 20 ವರ್ಷದಿಂದ ಮಾಡಿಕೊಂಡು ಬರ್ತಾ ಇದೆ. ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಸಿಗಲಿ, ನಾವು ಜೀವನದಲ್ಲಿ ಒಂದು ಹುಟ್ಟು ಅನಿರೀಕ್ಷಿತ, ಸಾವು ಖಚಿತ, ಬದುಕು ಅಂತಕ್ಕಂಥದ್ದು ಮಹತ್ವಪೂರ್ಣ ಅಂತಕ್ಕಂಥ ಒಂದು ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಬಹಳ ಜನ ನಮ್ಮ ಜೊತೆಲಿ ಸಹಕರಿಸ್ತಾ ಇದ್ದಾರೆ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶಿವಕುಮಾರ್ ಅವರು, ನಮ್ಮ ಶಿವಕುಮಾರ್ ಕೋಡಿ ಅಂತೇಳಿ ತುಂಬ ನಮ್ಮ ಜೊತೆಲಿ ಇದು ಸಹಕಾರಿಯಾಗಿರ್ತಾರೆ. ಅದೇ ರೀತಿ ಮತ್ತು ನಮ್ಮ ಜೊತೆಲಿ ಹರಿಹರ ಗೋಖಲೆ ಅವರು. ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಆದರೆ ಇವತ್ತು ಮೊದಲೇ ಮುತ್ತೆಯವರು ಬರಬೇಕಂತಂದರೆ ಇವತ್ತು ಸಂಜುಕುಮಾರ್ ಬತ್ಲೆ ಅವರು ತುಂಬ ಕಾರಣಕರ್ತರು. ಯಾಕಂದ್ರೆ ಅಂಥ ದೊಡ್ಡ ವ್ಯಕ್ತಿ, ಅಂಥ ಆಧ್ಯಾತ್ಮಿಕ ವ್ಯಕ್ತಿ ನಮ್ಮ ಸಂಸ್ಥೆಯಲ್ಲಿ ಬರಬೇಕು ಅಂತಂದರೆ ನಮ್ಮಿಂದ ಅಸಾಧ್ಯವಾದ ಮಾತು. ಆದರೆ ಸಂಜು ಬತ್ಲೆ ಸರ್ ಅವರು ಒಂದು ಸಹಕಾರದಿಂದ ಮಾತ್ರ ಈ ಕಾರ್ಯವನ್ನು ಏರ್ಪಟ್ಟಿದೆ. ಮತ್ತು ಈ ಕಾರ್ಯಕ್ಕೆ ಎಲ್ಲರೂ ಸಹಕಾರ ಬೇಕು. ಮತ್ತು ನಮ್ಮ ಜೊತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಶಿಷ್ಯ ಬಳಗನೂ ಸಹ ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ. ಎಲ್ಲ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವ್ಯಕ್ತಿಗಳು ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಪೂಜ್ಯರ ಒಂದು ದರ್ಶನವನ್ನು ಪಡೆದಿದ್ದಾರೆ. ಎಲ್ಲರಿಗೂ ಒಂದು ಶುಭವಾಗಲಿ. ಮತ್ತು ನಮ್ಮ ಸೌಂಡ್ ಸಿಸ್ಟಮ್ ಇವತ್ತು ಅವಿನಾಶ್ ಸ್ವಾಮಿ ಬೀದರಿಂದ ಸೌಂಡ್ ಸಿಸ್ಟಮ್ ಅಂಕರಾಗೂ ಸಹ ಅವ್ರ ಜೊತೆಲಿ ಇವತ್ತು ನಮ್ಮ ಜೊತೆಲಿ ಇದ್ದರು. ಮತ್ತು ಭರತ್ ಸಿಂಧೆ ಅವರು, ಮತ್ತು ನಮ್ಮ ಸುನೀಲ್ ಆರ್ಕೆಸ್ಟ್ರಾ ಸುನೀಲ್ ಅವರು, ಮತ್ತು ನಮ್ಮಲ್ಲಿ ಇವತ್ತು ಮಲ್ಲಯ್ಯ ಶಾಸ್ತ್ರಿ ಅವರು ಸಂಗೀತ ರುದ್ರ ಅಭಿಷೇಕ ಮಾಡೋದ್ರಲ್ಲಿ ಪಾಲ್ಗೊಂಡಿದ್ದರು. ಮತ್ತು ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆಯ ಎಲ್ಲ ಒಂದು ಪದಾಧಿಕಾರಿಗಳು, ನಮ್ಮ ಹರಿಹರ ಗೋಖಲೆ ಬಸವಪ್ಪನ ಬಂದಿದ್ದಾರೆ, ಅವರು ಸಹ ಅವರೆಲ್ಲ ಸಹಪಾಠಿಗಳು. ಮತ್ತು ನಾನಾ ಊರುಗಳಿಂದ ಬಂದಿದ್ದಾರೆ. ಅವರೆಲ್ಲರೂ ಮತ್ತು ನಮ್ಮ ಊರಿರ್ತಕ್ಕಂಥ ಪ್ರತಿಯೊಬ್ಬರು ಭಾಳ ಜನ ಇಲ್ಲಿ ಬಂದಿದ್ದಾರೆ. ಎಲ್ಲರೂ ನಮ್ಮ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲರೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಪ್ಪಾಜಿ ಅವರೇ, ನಿಮ್ಮ ಸಂಸ್ಥೆಯಲ್ಲಿ ಮೂಡಿಗೆರೆ ಮತ್ತು ಬೆಂಗಳೂರಿನಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ನೀವು ಶಿಕ್ಷಣ ಕೊಡ್ತಾ ಇದ್ದೀರಾ, ಆಶ್ರಯ ಕೊಡ್ತಾ ಇದ್ದೀರಾ? ನಮ್ಮ ಬೆಂಗಳೂರು ಮತ್ತು ಈ ಬೀದರಲ್ಲಿ ಸುಮಾರು
ಇನ್ಸೈಡ್ ಇರ್ತಕ್ಕಂಥವ್ರು 150 ಜನರಿಗೆ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ ಮತ್ತು ಔಟ್ಸೈಡಲ್ಲಿ ಸುಮಾರು ಒಂದು 60ರಿಂದ 70 ಜನ ನಮ್ಮ ಮಕ್ಕಳಿಗೆ ಔಟ್ಸೈಡ್ ಶಿಕ್ಷಣ ಕೊಡ್ತಾ ಇದ್ದೀವಿ. ಅವರಿಗೆಲ್ಲ A to Z ಅವರಿಗೆಲ್ಲನೂ ಪ್ರತಿಯೊಂದು ಸಹ ನಮ್ಮ ಸಂಸ್ಥೆ ದಾನಿಗಳ ಮುಖಾಂತರನೇ ಬರೆಸ್ತಾ ಇದೆ. ಅದು ಎಲ್ಲ ನಮ್ಮ ಸಮಾಜದ ಹಾಗೂ ಭಕ್ತಾದಿಗಳಲ್ಲಿ ಜನರಿಗೆ ತಾವು ಏನು ಹೇಳಿ ಬಯಸ್ತೀರಪ್ಪ ಅವ್ರಿ? ಏನಿಲ್ಲ, ಸಮಾಜ ಕಾರ್ಯವನ್ನು ಮಾಡಬೇಕು. ಸಮಾಜದಲ್ಲಿ ಇವತ್ತು ಏನಪ್ಪ ಅಂತಂತಂದ್ರೆ ದುಶ್ಚಟಕ್ಕೆ ಬಲಿಯಾಗದೆ ತಾಯಿ ತಂದೆ ಗುರು ಮೇಲೆ ಒಂದು ಭಕ್ತಿ ಇಟ್ಕೊಂಡು ಈ ಒಂದು ಸಮಾಜದಲ್ಲಿ ನಾವು ಹುಟ್ಟಿವಿ ಅಂತಂತಂದ್ರೆ ನಾವು ಜೀವನ ಸ್ವಾರ್ಥಗೊಳಿಸಬೇಕು. ನಮ್ಮ ಜೀವನ ಯಾವ ರೀತಿ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ನೋಡಿ ಇನ್ನೊಬ್ಬರು ಅದು ಅನುಕರಣೆ ಮಾಡಬೇಕು. ಆ ರೀತಿ ನಾವು ಜೀವನ ಬದುಕಬೇಕಂತಕ್ಕಂಥದ್ದು ನನ್ನ ಓಕೆ, ಧನ್ಯವಾದ. ಥ್ಯಾಂಕ್ ಯು ಅಪ್ಪ. ಓಕೆ.